ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಹಿಮಾಲಯ ನಮ್ಮ ದೇಶದ ರಕ್ಷಣಾ ಕವಚವಿದ್ದಂತೆ. ಪ್ರಾಚೀನ ಕಾಲದಿಂದಲೂ ಹಿಮಾಲಯ ರಕ್ಷಣಾತ್ಮಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಂಗೋಲಿಯಾದ ಚೆಂಗಿಸ್ ಖಾನ್, ಕುಬ್ಲಾಯ್ ಖಾನರಂತಹ ನರರೂಪ ರಕ್ಕಸರು ಚೀನಾದ ಮೇಲೆ ದಾಳಿ ಮಾಡಿ ಚೀನೀಯರನ್ನ ಹೊಸಕಿ ಹಾಕಿದರೂ ಭಾರತದ ಮೇಲೆ ಕಣ್ಣು ಹಾಯಿಸದಂತೆ ಭಾರತವನ್ನು ಕರ್ಣ ಕವಚದಂತೆ ಕಾಪಾಡಿದ್ದು ಇದೇ ಹಿಮಾಲಯ ಪರ್ವತಗಳು. ಇತ್ತೀಚಿನ ಆಧುನಿಕ ಯುದ್ಧ ತಂತ್ರಜ್ಞಾನಗಳ ಪ್ರಗತಿಯ ಹೊರತಾಗಿಯೂ ಹಿಮಾಲಯದ ರಕ್ಷಣಾ ಪ್ರಸ್ತುತತೆಯನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಹಿಮಾಲಯ ಪರ್ವತ ಇಡೀ ಉತ್ತರ ಭಾರತಕ್ಕೆ ನೀರುಣಿಸುವ ಸಿಂಧು, ಗಂಗಾ, ಬ್ರಹ್ಮಪುತ್ರ, ಯಮುನಾ ಮೊದಲಾದ ಸಾರ್ವಕಾಲಿಕ ನದಿಗಳು ಹಾಗೂ 106 ಉಪನದಿಗಳ ತವರು ಮನೆಯಾಗಿದೆ. ಈ ಮೂಲಕ ಹಿಮಾಲಯ ಉತ್ತರ ಭಾರತದ ಜನರ ಜೀವನದಲ್ಲಿ ಬೆಸೆದು ಹೋಗಿದೆ. ಹಿಮಾಲಯ ಭಾರತದ ಪಾಲಿನ ಮಾನ್ಸೂನ್ ಪ್ರೊವೈಡರ್ ಇದ್ದ ಹಾಗೆ. ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರಗಳಿಂದ ಬೀಸುವ ಮಾನ್ಸೂನ್ ಮಾರುತಗಳನ್ನು ತಡೆದು ಭಾರತಕ್ಕೆ ಮಳೆಯನ್ನ ನೀಡುತ್ತದೆ. ಅಲ್ಲದೆ ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತಗಳನ್ನು ತಡೆಯುವ ಮೂಲಕ ಭಾರತವನ್ನು ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನು ಬೆಚ್ಚಗಿರಿಸುವ ಹಾಗೆ ಬೆಚ್ಚಗಿರಿಸಿದೆ. ಒಂದು ವೇಳೆ ಹಿಮಾಲಯ ಪರ್ವತವೇ ಇಲ್ಲದಿದ್ದರೆ ಭಾರತ ಇನ್ನೊಂದು ಸಹರಾ ಮರುಭೂಮಿಯಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಿಮಾಲಯ ನೈಸರ್ಗಿಕವಲ್ಲದ ಅನೇಕ ಬದಲಾವಣೆಗಳಿಗೆ ಕಾರಣವಾಗಿದೆ. ಒನ್ಸ್ ಅಗೇನ್ ಈ ಎಲ್ಲ ಬದಲಾವಣೆಗಳಿಗೆ ಮನುಷ್ಯನೇ ಕಾರಣನಾಗಿದ್ದಾನೆ. ಹಾಗಾದರೆ ಹಿಮಾಲಯ ಪರ್ವತಗಳು ಮನುಷ್ಯನಿಂದ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿವೆ, ಇದರಿಂದ ಪ್ರಾಕೃತಿಕ ಸಮತೋಲನದ ಮೇಲೆ ಏನೆಲ್ಲ ಪರಿಣಾಮಗಳುಂಟಾಗುತ್ತಿವೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಿತ್ರರೇ, ಭೂಮಿಯ ಮೇಲೆ ಇತ್ತೀಚೆಗೆ ನಿರ್ಮಾಣಗೊಂಡಿರುವಂತಹ ಪರ್ವತ ಶ್ರೇಣಿ ಈ ಹಿಮಾಲಯ ಪರ್ವತ ಶ್ರೇಣಿ. ಶಿಲಾಫಲಕಗಳ ಚಲನೆಯ ಪರಿಣಾಮವಾಗಿ ಸುಮಾರು 25 ಕೋಟಿ ವರ್ಷಗಳ ಹಿಂದೆ ಪ್ಯಾಂಜಿಯಾ ಭೂಭಾಗ ಒಡೆದು ಇಂಡೋ ಆಸ್ಟ್ರೇಲಿಯನ್ ಭೂಭಾಗ ಯುರೇಷಿಯನ್ ಭೂಭಾಗದ ಕಡೆಗೆ ತೇಲಲಾರಂಭಿಸಿತು. ಸುಮಾರು 4 ರಿಂದ 7 ಕೋಟಿ ವರ್ಷಗಳ ಹಿಂದೆ ಈ ಎರಡೂ ಭೂಭಾಗಗಳು ಒಂದಕ್ಕೊಂದು ಗುದ್ದಿದಾಗ ಹಿಮಾಲಯ ಪರ್ವತಗಳು ಸೃಷ್ಟಿಯಾದವು. ಸುಮಾರು 2 ರಿಂದ 3 ಕೋಟಿ ವರ್ಷಗಳ ಹಿಂದೆ ಈಗಿನ ಭಾರತವಿರುವ ಜಾಗದಲ್ಲಿ ಒಂದು ದೊಡ್ಡ ಸಾಗರವಿತ್ತು. ಆ ಸಾಗರವನ್ನು ಟೆಥಿಸ್ ಸಾಗರವೆಂದು ಗುರುತಿಸಿದ್ದು ಆ ಸಾಗರವಿದ್ದ ಜಾಗ ಸಂಪೂರ್ಣವಾಗಿ ಮುಚ್ಚಿ ಹೋಯಿತು. ಆ ಸಾಗರವಿದ್ದ ಜಾಗದಲ್ಲಿ ನಮ್ಮ ಭರತ ಖಂಡದ ನಿರ್ಮಾಣವಾಯಿತು. ಇಂಡೋ ಆಸ್ಟ್ರೇಲಿಯನ್ ಭೂಭಾಗ ಅಂದರೆ ಈಗಿನ ಭರತ ಖಂಡದ ಭೂಪ್ರದೇಶ ಇಂದಿಗೂ ನಿಧಾನವಾಗಿ ಟಿಬೆಟ್ ಭೂಭಾಗದ ಅಡಿಯಲ್ಲಿ ವರ್ಷಕ್ಕೆ ಸುಮಾರು 2 ಸೆಂಟಿಮೀಟರ್ನಂತೆ ಚಲಿಸುತ್ತಿದೆ ಮತ್ತು ಮುಂದಿನ 1 ಕೋಟಿ ವರ್ಷದಲ್ಲಿ ಈ ಇಂಡೋ ಆಸ್ಟ್ರೇಲಿಯನ್ ಭೂಭಾಗ ಸುಮಾರು 180 ಕಿಲೋಮೀಟರ್ನಷ್ಟು ಚಲಿಸಿರುತ್ತದೆ. ಈ ಚಲನೆಯಿಂದ ಹಿಮಾಲಯ ಪರ್ವತ ಶ್ರೇಣಿ ವರ್ಷಕ್ಕೆ 0.5 ಸೆಂಟಿಮೀಟರ್ನಷ್ಟು ಬೆಳೆಯುತ್ತಿದೆ. ಇದೇ ಚಲನೆಯಿಂದಾಗಿ ಈ ಪ್ರದೇಶದಲ್ಲಿ ಆಗಾಗ್ಗೆ ಭೂಕಂಪಗಳು ಸಹ ಉಂಟಾಗುತ್ತಿರುತ್ತವೆ. ಭಾರತ ಹಾಗೂ ಟಿಬೆಟಿನ ಹವಾಮಾನದ ಮೇಲೆ ಹಿಮಾಲಯ ಪರ್ವತ ಶ್ರೇಣಿಗಳ ಪ್ರಭಾವ ಆಳವಾಗಿದೆ. ಆರ್ಕಟಿಕ್ ಪ್ರದೇಶದಿಂದ ಚಳಿಗಾಳಿ ಭಾರತಕ್ಕೆ ಬೀಸುವುದನ್ನು ತಡೆದು ಭಾರತ ಮತ್ತು ಟಿಬೆಟ್ ಭೂಭಾಗವನ್ನು ಹಿಮಾಲಯ ಬೆಚ್ಚಗಿರಿಸಿದೆ. ಈ ಹಿಮಾಲಯ ಮಾನ್ಸೂನ್ ಮಾರುತಗಳನ್ನು ತಡೆದು ಭಾರತದ ಪೂರ್ವ ರಾಜ್ಯಗಳಾದ ಮಿಜೋರಾಂ ಮತ್ತು ಮೇಘಾಲಯಗಳಲ್ಲಿ ಹೆಚ್ಚು ಮಳೆ ಸುರಿಸುತ್ತದೆ. ಮಾನ್ಸೂನ್ ಮಾರುತಗಳು ಹಿಮಾಲಯವನ್ನು ದಾಟಲು ಸಾಧ್ಯವಾಗದಿರುವುದು ಚೀನಾದಲ್ಲಿ ಗೋಬಿ ಮರುಭೂಮಿ ಮತ್ತು ತಕ್ಲಮಕಾನ್ ಮರುಭೂಮಿಯ ಸೃಷ್ಟಿಗೆ ಕಾರಣವಾಗಿದೆ. ಅದೇನೇ ಇದ್ದರೂ ಹಿಮಾಲಯದಲ್ಲಿ ನಮ್ಮ ಕಣ್ಣಿಗೆ ಗೋಚರಿಸುವಷ್ಟೇ ಪ್ರಮಾಣದಲ್ಲಿ ನಮ್ಮಿಂದ ಭೇದಿಸಲಾಗದ ರಹಸ್ಯಗಳು ಇವೆ. ಹಿಮಾಲಯ ಭಾರತೀಯರ ಧಾರ್ಮಿಕ ಜೀವನದಲ್ಲಿ ಬೆರೆತು ಹೋಗಿದೆ. ಜಗತ್ತಿನ ಯಾವುದೇ ಪರ್ವತ ಶ್ರೇಣಿಗೂ ಸಿಗದಿರುವ ಪೂಜನೀಯ ಸ್ಥಾನವನ್ನು ಭಾರತೀಯರು ಈ ಹಿಮಾಲಯಕ್ಕೆ ನೀಡಿದ್ದಾರೆ. ಕೈಲಾಸ, ಅಮರನಾಥ, ಬದರಿನಾಥ, ಕೇದಾರನಾಥ, ಕಾಶಿ ಮೊದಲಾದ ಹಿಂದೂ ಪವಿತ್ರ ಕ್ಷೇತ್ರಗಳು ಹಿಮಾಲಯದಲ್ಲಿದ್ದು ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ತಮ್ಮಿಷ್ಟದ ದೇವರನ್ನು ಕಣ್ತುಂಬಿಕೊಳ್ಳುತ್ತಾರೆ. ಹಿಮಾಲಯದ ಒಡಲಲ್ಲಿ ಅದೆಷ್ಟೋ ಗಿರಿಧಾಮಗಳಿದ್ದು ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಹಿಮಾಲಯದ ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸಲು ಆಗಮಿಸುತ್ತಾರೆ. ಶ್ರೀನಗರ, ಡಾಲೌಸಿ, ಧರ್ಮಶಾಲಾ, ಶಿಮ್ಲಾ, ರಾಣಿಕೇಟ್, ಮಸ್ಸೂರಿ, ನೈನಿತಾಲ್, ಚಕ್ರತಾ, ಡಾರ್ಜಿಲಿಂಗ್ ಮೊದಲಾದ ಅನೇಕ ಗಿರಿಧಾಮಗಳು ಹಿಮಾಲಯದ ತಪ್ಪಲಿನಲ್ಲಿ ಕಂಡುಬರುತ್ತವೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಮಾನವನ ಅತಿರೇಕದ ಹಸ್ತಕ್ಷೇಪಗಳಿಂದ ಅತಿಯಾದ ಸಮಸ್ಯೆಗಳುಂಟಾಗುತ್ತಿವೆ. ಈ ಭೂಮಿ ಕೇವಲ ತನ್ನೊಬ್ಬನ ಸ್ವತ್ತು ಎಂಬ ಮನುಷ್ಯನ ಅನಾಗರಿಕ ವರ್ತನೆಯಿಂದ ಮಧುವಣಗಿತ್ತಿಯಂತೆ ಅಲಂಕರಿಸಿಕೊಂಡಿದ್ದ ಹಿಮಾಲಯ ತನ್ನ ಪ್ರಾಕೃತಿಕ ಸೌಂದರ್ಯವನ್ನ ಕಳೆದುಕೊಂಡು ಬಾಡಿ ಹೋಗಿದೆ. 2011ರಿಂದ 2021ರವರೆಗೆ ಕೇವಲ 10 ವರ್ಷಗಳ ಅವಧಿಯಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ನಗರ ಪ್ರದೇಶಗಳ ಬೆಳವಣಿಗೆ 40% ಏರಿಕೆಯಾಗಿದೆ. ಶ್ರೀನಗರದಲ್ಲಿನ ಬಿಲ್ಟ್ ಅಪ್ ರಿಯಲ್ ಎಸ್ಟೇಟ್ 34.53 ಚದರ ಕಿಲೋಮೀಟರ್ಗಳಿಂದ 60.63 ಚದರ ಕಿಲೋಮೀಟರ್ಗಳಿಗೆ ಏರಿಕೆಯಾಗಿದೆ. 90% ದ್ರವ ತ್ಯಾಜ್ಯ ಸಂಸ್ಕರಿಸದೆ ಜಲಮೂಲಗಳನ್ನು ಸೇರುತ್ತಿದೆ. ಪ್ರತಿದಿನ ಲಕ್ಷಾಂತರ ಜನರ ಪಾಪ ತೊಳೆಯುತ್ತಿದ್ದ ಗಂಗಾ ಮಾತೆ ಕೂಡ ಮಲಿನಗೊಂಡು ಅಸಹಾಯಕಳಾಗಿ ರೋಧಿಸುತ್ತಿದ್ದಾಳೆ. ಹಿಮಾಲಯ ಉತ್ತರ ಭಾರತೀಯರಿಗೆ ಸದಾಕಾಲ ಬೆಳಕನ್ನೀಯುವ ಪವರ್ ಸೆಂಟರ್. ಅಲ್ಲಿನ ನದಿಗಳು ಸದಾಕಾಲ ಮೈದುಂಬಿ ಹರಿಯುವುದರಿಂದ ಜಲವಿದ್ಯುತ್ ಉತ್ಪಾದನೆಯ ಹೆಸರಿನಲ್ಲಿ ಜಲಸಂಪನ್ಮೂಲಗಳನ್ನು ಶೋಷಣೆ ಮಾಡಲಾಗ್ತಾ ಇದೆ. ಇನ್ನು ಹಿಮಾಲಯದ ನೀರ್ಗಲ್ಲುಗಳು ಅಪಾರ ಪ್ರಮಾಣದಲ್ಲಿ ಕರಗುವುದರಿಂದಾಗಿ ಅಲ್ಲಿ ಅನೇಕ ಪ್ರವಾಹಗಳಿಗೆ ಕಾರಣವಾಗ್ತಾ ಇವೆ. ಇನ್ನು ಹಿಮಾಲಯ ಅಪಾರ ಪ್ರಮಾಣದ ಅರಣ್ಯ ಸಂಪತ್ತನ್ನ ಹೊಂದಿದ್ದು ಉದ್ಯಮ, ಔಷಧಿ, ಕಟ್ಟಿಗೆ, ಚೌಬೀನೆ ಕೈಗಾರಿಕೆಗಳಿಗಾಗಿ ಅಲ್ಲಿನ ಅರಣ್ಯಗಳ ಮಾರಣ ಹೋಮ ನಡೆಯುತ್ತಿದೆ. ಹಿಮಾಲಯ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳ ಉಗ್ರಾಣವಾಗಿದೆ. ಹಿಮಾಲಯದಲ್ಲಿನ 100ಕ್ಕೂ ಹೆಚ್ಚು ಸೈಟುಗಳು ತಾಮ್ರ, ಸೀಸ, ಸತು, ನಿಕ್ಕಲ್, ಕೋಬಾಲ್ಟ್, ಟಂಗ್ಸ್ಟನ್, ಚಿನ್ನ, ಬೆಳ್ಳಿ, ಜಿಪ್ಸಮ್ ಮೊದಲಾದ ಖನಿಜ ಸಂಪನ್ಮೂಲಗಳ ಆಗರವೇ ಹಿಮಾಲಯದಲ್ಲಿದೆ. ಆದರೆ ನಮ್ಮ ಅದೃಷ್ಟ ಹಿಮಾಲಯದ ಭೌಗೋಳಿಕ ಪರಿಸರ ಗಣಿಗಾರಿಕೆಗೆ ಅನುಕೂಲವಾಗಿಲ್ಲ. ಹಾಗಾಗಿ ಹಿಮಾಲಯದಲ್ಲಿ ಇನ್ನೂ ಗಣಿಗಾರಿಕೆ ಅಷ್ಟು ಅಭಿವೃದ್ಧಿ ಹೊಂದಿಲ್ಲ. ಇಲ್ಲವಾದಲ್ಲಿ ಹಿಮಾಲಯವನ್ನು ಅಗೆದು ಬಗೆದು ಹಿಮಾಲಯದ ಒಡಲಿಂದ ಸಂಪತ್ತನ್ನ ದೋಚುತ್ತಿದ್ದರೋ ಏನೋ. ಹಿಮಾಲಯ ಅಪರೂಪದ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಎಂದು ಕರೆಯಲ್ಪಟ್ಟಿದೆ. ಹಿಮಾಲಯ ಅತ್ಯಪರೂಪದ ಅತ್ಯಾಕರ್ಷಕ ಪ್ರಾಣಿಗಳ ತಾಣವಾಗಿದೆ. ಕೇವಲ ಹಿಮಾಲಯದಲ್ಲಿ ಮಾತ್ರ ಕಂಡುಬರುವ ಹಿಮಾಲಯದ ಕಪ್ಪು ಕರಡಿ, ಟಕಿನ್ ಎಂಬ ಸಸ್ತನಿ, ಗೋಲ್ಡನ್ ಲಾಂಗೂರ್ ಎಂಬ ಸುಂದರ ಮಂಕಿ, ಹಿಮಾಲಯದ ಅರಣ್ಯದ ಲಾಂಛನವಾಗಿರುವ ಹಿಮಚಿರತೆ, ಹಿಮಾಲಯನ್ ಮೊನಾಲ್, ಹಿಮಾಲಯನ್ ಪಿಕಾ, ಕೆಂಪು ಪಾಂಡ, ಹಿಮಾಲಯನ್ ತೋಳ ಮುಂತಾದ ಅಪರೂಪದ ಪ್ರಾಣಿಗಳ ಆವಾಸ ಸ್ಥಾನವಾಗಿದೆ. ಆದರೆ ಈ ಅಮಾಯಕ ಮೂಕ ಪ್ರಾಣಿಗಳ ಮೇಲೂ ಮಾನವನ ವಕ್ರದೃಷ್ಟಿ ಬಿದ್ದಿರುವುದರಿಂದ ಇವುಗಳು ಅಳಿವಿನಂಚಿನಲ್ಲಿವೆ. ಇವುಗಳ ಚರ್ಮ ಮತ್ತು ಮಾಂಸಕ್ಕಾಗಿ ಇವುಗಳ ಬೇಟೆ ಅವ್ಯಾಹತವಾಗಿ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಹಿಮಾಲಯವು ಅಳಿವಿನಂಚಿನಲ್ಲಿರುವ ಅನೇಕ ಬೆಲೆ ಬಾಳುವ ಔಷಧೀಯ ಸಸ್ಯಗಳಿಗೆ ನೆಲೆಯಾಗಿದೆ. ಹಿಮಾಲಯನ್ ಬ್ಲೂ ಗಸಗಸೆ, ಸ್ನೋ ಲೋಟಸ್, ಹಿಮಾಲಯನ್ ಯು, ಸಲಾಂ ಪಂಜ, ಕುಟ್ಕಿ, ಪಾಪ್ರಾ, ಫೆನ್ ಕಮಲ್ ಮೊದಲಾದ ಸಸ್ಯಗಳು ಕೇವಲ ಹಿಮಾಲಯದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳಾಗಿದ್ದು ಇವುಗಳು ಔಷಧೀಯ ಸಸ್ಯಗಳಾಗಿದ್ದು ಅಪಾರ ಬೆಲೆ ಬಾಳುವುದರಿಂದ ಮಾನವನ ದುರಾಸೆಯಿಂದ ಅವುಗಳು ಕೂಡ ಅವನತಿಯ ಹಾದಿಯನ್ನು ಹಿಡಿದಿವೆ. ಹಿಮಾಲಯವೆಂಬುದು ಪ್ರಕೃತಿ ಮಾತೆ ಭೂಮಿಗೆ ನೀಡಿರುವ ವರ. ಹಿಮಾಲಯ ಪ್ರಾಪಂಚಿಕ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ಪ್ರಕೃತಿ ಮಾತೆಯ ಮೇಲೆ ಮಾನವ ನಿರಂತರವಾಗಿ ದೌರ್ಜನ್ಯವೆಸಗುತ್ತಿದ್ದಾನೆ. ಇಡೀ ಈ ಭೂಮಂಡಲ ಕೇವಲ ತನಗೊಬ್ಬನಿಗೆ ಸೇರಿದ್ದೆಂಬ ಭ್ರಮೆಯಲ್ಲಿ ಈ ಹುಲು ಮಾನವ ಬದುಕುತ್ತಿದ್ದಾನೆ. ಈ ಪ್ರಕೃತಿ ಭೂಮಂಡಲದಲ್ಲಿರುವ ಸಕಲ ಪ್ರಾಣಿಗಳಿಗೂ ಸೇರಿದ್ದು. ಈ ಪ್ರಕೃತಿಯಲ್ಲಿ ನಮಗಿರುವಷ್ಟೇ ಸ್ವಾತಂತ್ರ್ಯ ಉಳಿದ ಪ್ರಾಣಿಗಳಿಗೂ ಇದೆ. ಅದನ್ನ ಅರಿಯದಿದ್ದರೆ ಪ್ರಕೃತಿಯೇ ಈ ಮಾನವ ಜನಾಂಗಕ್ಕೆ ಸರಿಯಾದ ಪಾಠ ಕಲಿಸುತ್ತದೆ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.